ಈ ಕತೆಗೆ ಒಬ್ಬ ನಾಯಕಿ, ಒಬ್ಬ ನಾಯಕ. ಫ್ಲರ್ಟಿಂಗಿಂದ ಶುರುವಾದ ಅವರಿಬ್ಬರ ಗೆಳೆತನ ಅವರಿಗೆ ಗೊತ್ತಿಲ್ಲದ ಹಾಗೆ ಟರ್ನ್ಸ್ ಇನ್ ಟು ಲವ್. ಅವರಿಬ್ಬರ ಪುಟ್ಟ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗುತ್ತೆ. ಮುಜುಗರದಿಂದ ನೋಡೋ ಆ ನೋಟಗಳು, ಕದ್ದು ಮುಚ್ಚಿ ಮಾತಾಡೋ ಆ ಮಾತುಗಳು, ಲೇಟ್ ನೈಟ್ ಕಾನ್ವರ್ಸೇಷನ್, ಗುಡ್ ನೈಟ್ ಹೇಳದೆ ಮುಗಿದೇ ಇರೋರ ರಾತ್ರಿ, ಗುಡ್ ಮಾರ್ನಿಂಗ್ ಹೇಳದೆ ಶುರು ಆಗದೇ ಇರೋರ ದಿನ. ಹೀಗೆ ಅವರದ್ದೇ ಆದ ಪ್ರಪಂಚದಲ್ಲಿ ಅವರು ತುಂಬ ಖುಷಿಯಾಗಿರ್ತಾರೆ. ಸಾವಿರಾರು ಯೋಚನೆಗಳ ನಡುವೆ ನನ್ನ ಹುಡುಗಿ ಈಗ ಏನು ಮಾಡ್ತಾ ಇರ್ಬೋದು, ಊಟ ಮಾಡದ್ಲ, ಸರಿಯಾಗಿ ನಿದ್ದೆ ಮಾಡದ್ಲ, ಅವಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವಳಿಗೆ ಈ ರೀತಿ ಸರ್ಪ್ರೈಸ್ ಕೊಡಬೇಕು, ಆ ರೀತಿ ಸರ್ಪ್ರೈಸ್ ಕೊಡಬೇಕು ಅನ್ನೋ ಈ ಎಲ್ಲ ಆಸೆಗಳ ಜೊತೆ ಒಂದೊಂದೇ ಕಟ್ಟಿಗೆ ಇಡ್ತಾ ತನ್ನ ಕನಸಿನ ಸೇತುವೆ ಕಟ್ತಾ ತುಂಬ ದೂರ ಸಾಗಿರ್ತಾನೆ. ತನ್ನ ಮನಸ್ಸಿನ ಮಾತು ತಿಳಿಸ್ಬೇಕು, ತನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಅತಿ ಕಾತರದಿಂದ ಕಾಯ್ತಾ ಇರ್ತಾನೆ. ಆದರೆ ಕಾರಣನೇ ಹೇಳ್ದೆ ಅತಿ ಸುಲಭವಾಗಿ ಅವನ್ನ ಹಾಗೂ ಅವನ ಪ್ರೀತಿನ ಆ ಸೇತುವೆ ಮೇಲೆ ಒಬ್ಬಂಟಿಯಾಗಿ ಬಿಟ್ಟು ಅವನಿಂದ ದೂರ ಹೊರಟೋಗ್ತಾಳೆ. ಅದೇ ಕಟ್ಟಿಗೆ ಚಿತೆಯಾಗಿ ಆ ಸೇತುವೆ ಜೊತೆ ತನ್ನ ಪ್ರೀತಿ ಕೂಡ ಸುಟ್ಟೋಗುತ್ತೆ. ಬಿಟ್ಟು ಹೋದವಳನ್ನ ಬಿಟ್ಟ್ಯಾಕೆ ಹೋದೆ ಅಂತ ಕೇಳೋಕ್ಕಾಗದೇ ಇರೋ ಮೌನ, ಅವಳನ್ನ ಮಾತಾಡಿಸ್ಬೇಕು, ಅವಳನ್ನ ನೋಡಬೇಕು ಅಂತ ಮನಸ್ಸು ಹೇಳಿದ್ರು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಬಿಟ್ಟು ಹೋದವಳನ್ನ ನಾನೇ ಯಾಕೆ ಹೋಗಿ ಮಾತಾಡಿಸ್ಬೇಕು ಅನ್ನೋ ಗರ್ವ, ಮುಂದೆ ಅವಳು ನನ್ನ ಜೀವನದಲ್ಲಿ ಇರಲ್ಲ ಅನ್ನೋ ಬೇಸರ, ಒಂದೂ ಕಾರಣ ಕೊಡದೆ ನನ್ನಿಂದ ದೂರ ಹೋದ್ಲು ಅನ್ನೋ ಕೋಪ, ಯಾಕೆ ನನ್ನ ಇಷ್ಟಪಟ್ಲು, ಯಾಕೆ ನನ್ನಿಂದ ದೂರ ಹೋದ್ಲು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೇಗೋ ಆ ಪ್ರಪಂಚದಿಂದ ದೂರ ಸರಿತಾನೆ. ತನ್ನ ಪರ್ಸನಲ್ ಪ್ರಾಬ್ಲಮ್ಸಿಂದ ತನ್ನ ಪ್ರೀತಿನ ಕಳ್ಕೋಬಾರ್ದಿತ್ತು, ನಾನದನ್ನು ಹೇಗಾದರೂ ಪಡ್ಕೊಳ್ಳೇಬೇಕು ಅನ್ನೋ ಕಾತರದಿಂದ ನಮ್ಮ ನಾಯಕಿ ಅವರನ್ನು ಭೇಟಿಯಾಗೋಕ್ಕೆ ಹೊರಡ್ತಾಳೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಮೀಟ್ ಮೈ ವೈಫ್. ಕಾರಣ ಹೇಳಿದೆ ಅವಳು ತಪ್ಪು ಮಾಡಿದ್ಲು, ಕಾರಣ ಕೇಳಿದೆ ಇವನು ತಪ್ಪು ಮಾಡ್ದ. ಆದರೆ ಆ ತಪ್ಪನ್ನು ನೀವು ಮಾಡಬೇಡಿ, ಅಷ್ಟು ಸುಲಭವಾಗಿ ನಿಮ್ಮ ಪ್ರೀತಿನ ಬಿಟ್ಕೊಡ್ಬೇಡಿ. ಮನೆ ರೀಚ್ ಆದಮೇಲೆ ಟೆಕ್ಸ್ಟ್ ಮಾಡು ಅನ್ನೋದ್ರಲ್ಲಿರೋ ಪ್ರೀತಿ, ಯಾಕೆ ಇಷ್ಟೊತ್ತಾದರೂ ರೀಚ್ ಆಗಿಲ್ಲ ಅನ್ನೋ ತಳಮಳದಲ್ಲಿರೋ ಪ್ರೀತಿ, ನಿನ್ನ ಮನಸ್ಸಿನ ಮಾತು ಕೇಳಿ ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರೋ ಪ್ರೀತಿ, ಬೇಕು ಅಂತ ತಪ್ಪು ಮಾಡಿ ಮತ್ತೆ ನಿನ್ನ ಮುದ್ದು ಮಾಡೋದ್ರಲ್ಲಿರೋ ಪ್ರೀತಿ, ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿರೋ ಪ್ರೀತಿ, ಇನ್ನೂ ಯಾಕೆ ಆನ್ಲೈನ್ ಬಂದಿಲ್ಲ ಅಂತ ಕೇಳೋದ್ರಲ್ಲಿರೋ ಪ್ರೀತಿ, ಅವಳ ಮುಖದಲ್ಲಿ ಸದಾ ನಗು ನೋಡಬೇಕು ಅಂತ ಅನ್ಸೋದ್ರಲ್ಲಿರೋ ಪ್ರೀತಿ, ಯಾರು ಬರ್ತಡೇ ಮರೆತರೂ ನಿನ್ನ ಬರ್ತಡೇ ಮರಿಬಾರ್ದು ಅನ್ನೋದ್ರಲ್ಲಿರೋ ಪ್ರೀತಿ, ನನಗೆ ನೋವಾದರೆ ಬರೋ ನಿನ್ನ ಕಣ್ಣೀರಲ್ಲಿರೋ ಪ್ರೀತಿ, ಬೈಕ್ ತುಂಬ ಸ್ಪೀಡಾಗಿ ಓಡಿಸ್ಬೇಡ, ಹುಷಾರಾಗಿ ಹೋಗು ಅಂತ ತೋರಿಸೋ ಕಾಳಜಿಯಲ್ಲಿರೋ ಪ್ರೀತಿ, ಸೋತಾಗ ನಾನಿದ್ದೀನಿ ಅಂತ ತುಂಬೋ ಧೈರ್ಯದಲ್ಲಿರೋ ಪ್ರೀತಿ, ಏನೇ ಆದರೂ ಸದಾ ಜೊತೆಗಿರೋಣ ಅಂತ ಹೇಳೋದ್ರಲ್ಲಿರೋ ಪ್ರೀತಿನ ಅದು ಹೇಗ್ರಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ತೀರಾ? ಒಂದು ಸಲ ನಿಮ್ಮ ಈಗೋ ಹಠನ ಪಕ್ಕಕ್ಕಿಟ್ಟು ಕೂತು ಮಾತಾಡಿ. ಸಿಚುವೇಶನ್ ಯಾವುದೇ ಆಗಿರಲಿ, ಪ್ರಾಬ್ಲಮ್ಸ್ ಏನೇ ಇರಲಿ, ನಿಮ್ಮ ಪ್ರೀತಿಗೆ ಧೈರ್ಯ ತುಂಬಿ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಸಮ್ಟೈಮ್ಸ್ ಲವ್ ಇಟ್ ಸೆಲ್ಫ್ ಇಸ್ ಅ ಸೊಲ್ಯೂಷನ್. ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಲವ್. ಜಗತ್ತಲ್ಲಿ ಅಷ್ಟು ಜನ ಇರಬೇಕಾದ್ರೆ ನಿಮ್ಮಿಬ್ಬರ ಮಧ್ಯನೇ ಪ್ರೀತಿ ಆಗಿದೆ ಅಂದರೆ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಅರ್ಥ. ಲೀವ್ ಎವ್ರಿಥಿಂಗ್ ಅಸೈಡ್ ಆ್ಯಂಡ್ ಜಸ್ಟ್ ಗೋ ಫಾರ್ ಇಟ್. ವೇಟ್, ಡೋಂಟ್ ಗೋ ಫಾರ್ ಇಟ್ ಅನ್ಲೆಸ್ ಯು ಫೀಲ್ ಇಟ್ ಇಸ್ ಟ್ರೂ ಲವ್. ಇಫ್ ಯು ಫೀಲ್ ಇಟ್ ಈಸ್, ದೆನ್ ಗೋ ಫಾರ್ ಇಟ್, ಬಿಕಾಸ್ ಇಟ್ಸ್ ನೆವರ್ ಟೂ ಲೇಟ್. ಇನ್ ಫ್ಯಾಕ್ಟ್, ಇಟ್ಸ್ ಆಲ್ರೆಡಿ ಲೇಟ್.